ಹಲೋ, ಹೇಗಿದ್ದೀರಾ? ಇವತ್ತು ವಿಶೇಷವಾದ ರೆಸಿಪಿ ಮಾಡ್ತಾ ಇದ್ದೀನಿ, ಹೆಸರು ಕಾಳಿನ ಲಡ್ಡು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಬೇಕು. ಮೊದಲಿಗೆ 2 ಬಟ್ಲು ಹೆಸರು ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ತುಂಬಾ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಉರಿಬೇಕು. ಇದಕ್ಕೆ ಒಂದು ಪರಿಮಳ ಬರುತ್ತೆ, ಘಮ ಘಮ ಅಂತ ಪರಿಮಳ ಬರೋ ಟೈಮಲ್ಲಿ ಇಳಿಸ್ಕೊಳ್ಬೇಕು. ಇದನ್ನ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕು. ಸ್ವಲ್ಪ ನಿಧಾನ ಆಗುತ್ತೆ, ಆದ್ರೂ ಪರವಾಗಿಲ್ಲ. ನಾವು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತಂದ್ರೆ ಈ ರೀತಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಈಗ ಇದನ್ನ ಸಣ್ಣ ಉರಿಯಲ್ಲೇನೆ ಹುರ್ಕೊಳ್ಬೇಕು. ಅಕಸ್ಮಾತ್ ದಪ್ಪ ಉರಿಯಲ್ಲಿ ಹುರ್ಕೊಂಡ್ರೆ ಸೀದ್ ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟ್. ಇದೊಂದು ಘಮ ಘಮ ಅಂತ ಪರಿಮಳ ಬರುತ್ತೆ, ಆಗ ಆಗಿದೆ ಅಂತ ಅರ್ಥ. ಅವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಬಿಡ್ಬೇಕು. ನನಗೆ ಈ ತರ ಉಂಡೆಗಳನ್ನ, ಈ ತರ ರೆಸಿಪೀಸ್ನ ನೋಡಿದಾಗೆಲ್ಲ ನನ್ನ ಬಾಲ್ಯನೇ ನೆನಪಾಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಯಾವುದೇ ರೀತಿ ಸ್ನ್ಯಾಕ್ಸು ಆ ಥರ ಎಲ್ಲ ಬೇರೆ ಬೇರೆ ಥರ ಸ್ನ್ಯಾಕ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಚಿಪ್ಸ್ ಆಗಲಿ, ಬಿಸ್ಕೆಟ್ಸು ಈ ಥರದ್ದು ಯಾವ್ತಾ ಇರಲಿಲ್ಲ. ಸ್ಕೂಲಿಂದ ಬರ್ತಿದ್ದಂಗೆ ನಮ್ಗೆ ಈ ಥರದ್ದು ಯಾವ್ದಾದ್ರು ಒಂದು ಲಡ್ಡುಗಳಂತೂ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಮಾಡಿಟ್ಟಿರೋರು. ಹೊರಗಡೆ ತಿಂಡಿ ನಾವು ತಿಂದು ನೆನಪೇ ಇಲ್ಲ. ಈ ಥರ ಒಂದು ರೆಸಿಪಿಗಳನ್ನ ಈಗ ಮಾಡಿ ಮಕ್ಕಳಿಗೆ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ. ಮಕ್ಕಳು ಕೂಡ ತಿಂತಾರೆ, ತುಂಬಾ ಚೆನ್ನಾಗಿರುತ್ತಲ್ವಾ. ಈ ರೀತಿ ಬಾಡಿಸ್ತಾನೆ ಇರಬೇಕು, ಒಂದು ಸ್ವಲ್ಪ ಬಿಟ್ರು ಸಿಯುತ್ತೆ. ಈಗ ಇದಾಗಿದೆ ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಬಣ್ಣ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಹಸಿರು ಬಣ್ಣನೇ ಇರೋದಿಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಹಾಗೆ ಘಮ ಘಮ ಸ್ಮೆಲ್ ಬರುತ್ತೆ. ಇದಾಗಿದೆ, ಈಗ ತೆಗಿಬಹುದು. ಈಗ ಇದು ತಣ್ಣಗಾಗಕ್ಕೆ ಬಿಡ್ಬೇಕು. ಈಗ ಇದು ತಣ್ಣಗಾಗಿದೆ, ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ನಾನಿದು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ. ಈ ಸಿಪ್ಪೆ ತೆಗೆದ್ರೆ ಅಷ್ಟು ಏನು ಇರಲ್ಲ ಇದರಲ್ಲಿ. ಸಿಪ್ಪೆಲೆ ತುಂಬಾ ಪ್ರೋಟೀನ್ ಇರುತ್ತೆ. ಪೂರ್ತಿಯಾಗಿ ನಮ್ಗೆ ಪ್ರೋಟೀನ್ ನಮ್ಮ ದೇಹಕ್ಕೆ ಸೇರುತ್ತೆ. ಇಷ್ಟು ನುಣ್ಣಗಾಗಿರ್ಬೇಕು. ಈಗ 1 ಕಪ್ ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ. ಯಾರಿಗಾದ್ರೂ ಸ್ವೀಟ್ ಜಾಸ್ತಿ ಬೇಕಾದ್ರೆ 1.5 ಕಪ್ ಯೂಸ್ ಮಾಡ್ಬೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತೆ ಹೆಸರು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಕಪ್ ಅಷ್ಟೇ 1 ಕಪ್ ತುಪ್ಪನ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಸ್ವಲ್ಪ ತುಪ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಟ್ಟಿಯಾಗಿ. ತುಪ್ಪ ಎಷ್ಟು ಹಾಕಿ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಈ ತರ ಲಡ್ಡುಗಳು, ಟ್ರೆಡಿಷನಲ್ ಲಡ್ಡುಗಳು ಮತ್ತೆ ಅಮ್ಮ ಮತ್ತೆ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವರಿಂದನೇ ನಾನು ಕಲ್ತ್ಕೊಂಡಿರೋದು. ನೋಡಿ, ನನ್ನ ಮಗಳು ಕೂಡ ಕಟ್ತಾ ಇದ್ದಾಳೆ ನನ್ನ ಜೊತೆ ಬಂದ್ಬಿಟ್ಟು. ನಾನು ಕಟ್ತೀನಿ ಅಂತ ಬಂದು. ಸೊ ನಾವು ಹೀಗೆ ಅಲ್ವಾ, ನನ್ನ ಮಗಳು ಕೂಡ ಎಲ್ಲ ಅಡುಗೆಲ್ಲೂ ಅವಳು ಬರ್ತಾ ಇರ್ತಾಳೆ, ಅಮ್ಮ ನಾನು ಮಾಡ್ತೀನಿ ಅಂತ. ಹಂಗೆ 2 ಕೈಯಲ್ಲಿ ಹಿಂಗೆ ಚಿನಿ, ಹೇಗಿದೆ ಟೇಸ್ಟ್ ಮಾಡೆ? ಹೇಗಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ.
ಹೆಸರು ಕಾಳಿನ ಲಡ್ಡು ರೆಡಿ ಆಗಿದೆ. ಈಗ ಟೇಸ್ಟ್ ನೋಡುವಂತ ಟೈಮು. ತಗೋ ಚಿನಿ, ಹೆಂಗಿದೆ ಚಿನಿ? ತುಂಬಾ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಚುನ್ನಿ, ನೀನೊಂದ್ಸಲ ಟೇಸ್ಟ್ ನೋಡ್ತೀಯಾ? ಹೇಗಿದೆ? ಸೂಪರಾ? ಇದು ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಪ್ಲೀಸ್ ಖಂಡಿತ ಇದನ್ನ ನೀವು ಟೇಸ್ಟ್ ಮಾಡಿದ್ರೆ ನಿಮ್ಮ ಮನೇಲಿ ರೆಗ್ಯುಲರ್ ಸ್ವೀಟ್ ಆಗ್ಬಿಡುತ್ತೆ. ಇದನ್ನ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.